ವೃದ್ಧಾಶ್ರಮಗಳೆಂದರೆ ಅಲ್ಲಿ ನಿಧಾನಗತಿಯ ಕಡಿಮೆ ಲವಲವಿಕೆಯ ಜೀವನ ಇರುವ ಸ್ಥಳ ಎಂಬ ಭಾವನೆ ಸಾಮಾನ್ಯವಾಗಿದೆ. ಆದರೆ ಬೆಳಗಾವಿಯ ವೃದ್ಧಾಶ್ರಮವೊಂದು ಸಕಾರಾತ್ಮಕ ವಿಷಯಕ್ಕೆ ದೇಶಾದ್ಯಂತ ಮೆಚ್ಚುಗೆ ಗಳಿಸುತ್ತಿದೆ. ಬೆಳಗಾವಿಯಲ್ಲಿರುವ ಶಾಂತೈ ವೃದ್ಧಾಶ್ರಮದಲ್ಲಿರುವ ವೃದ್ಧ ಮಹಿಳೆಯರು ವಯಸ್ಸನ್ನು ಲೆಕ್ಕಿಸದೆ ತಮ್ಮ ಶಕ್ತಿ ಮತ್ತು ಜೀವನ ಪ್ರೀತಿಯಿಂದ ಹೃದಯಗಳನ್ನು ಗೆದ್ದಿದ್ದಾರೆ. ಅವರ ಡ್ಯಾನ್ಸ್ ಆನ್ಲೈನ್ನಲ್ಲಿ ಲಕ್ಷಾಂತರ ಜನರನ್ನು ಆಕರ್ಷಿಸಿವೆ ಮತ್ತು ಟಿವಿಗಳಲ್ಲೂ ಸಹ ಜನಪ್ರಿಯತೆ ಗಳಿಸಿದೆ. ಅವರಲ್ಲಿ ಒಬ್ಬರಾದ 70 ವರ್ಷದ ಸುಮನ್ ಮೋಹಿತೆ ಇತ್ತೀಚೆಗೆ ವಿಶಾಖಪಟ್ಟಣದಲ್ಲಿ ನಡೆದ ಫಿಟ್ ಇಂಡಿಯಾ ಕಾರ್ಯಕ್ರಮದಲ್ಲಿ ವೃದ್ಧಾಶ್ರಮವನ್ನು ಪ್ರತಿನಿಧಿಸಿದ್ದರು. ತಮ್ಮ ಡ್ಯಾನ್ಸ್ ಮೂವ್ಗಳಿಂದ ರಾಷ್ಟ್ರೀಯ ಮನ್ನಣೆ ಗಳಿಸಿದರು. ಸುಮನ್ ಅವರ ಯಶಸ್ಸು ಇಲ್ಲಿನ ನಿವಾಸಿಗಳು ನೃತ್ಯ ಮತ್ತು ಸೃಜನಶೀಲತೆಯ ಮೇಲಿನ ತಮ್ಮ ಉತ್ಸಾಹವನ್ನು ಸಾವಿರಾರು ಜನರಿಗೆ ಸ್ಫೂರ್ತಿಯ ಮೂಲವಾಗಿ ಹೇಗೆ ಪರಿವರ್ತಿಸಿದ್ದಾರೆ ಎಂಬುದಕ್ಕೆ ಒಂದು ಉದಾಹರಣೆಯಾಗಿದೆ. ವೃದ್ಧ ನಿವಾಸಿಗಳು ಹಲವಾರು ವೇದಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ದೇಶಾದ್ಯಂತ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಈ ವೃದ್ಧ ನಿವಾಸಿಗಳ ಬೆಳೆಯುತ್ತಿರುವ ಜನಪ್ರಿಯತೆ ಫಿಟ್ನೆಸ್, ಸಕ್ರಿಯ ವೃದ್ಧಾಪ್ಯದ ಮತ್ತು ಸಕಾರಾತ್ಮಕ ಜೀವನದ ಸಂದೇಶಗಳನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹರಡಲು ಸಹಾಯ ಮಾಡಿದೆ. ವೈರಲ್ ಆಗಿರುವ ಈ ವಿಡಿಯೋಗಳು ಮತ್ತು ರಾಷ್ಟ್ರೀಯ ಮನ್ನಣೆಯ ಹಿಂದೆ ಸಮಾಜದ ಅತ್ಯಂತ ದುರ್ಬಲ ಹಿರಿಯ ನಾಗರಿಕರಿಗೆ ಕಾಳಜಿ ಮತ್ತು ಘನತೆಯನ್ನು ಒದಗಿಸಿದ ಆಶ್ರಯ ತಾಣವಿದೆ. ಅಧಿಕಾರಿಗಳು ಹೇಳುವಂತೆ ಈ ವೃದ್ಧಾಶ್ರಮವು ತಮ್ಮನ್ನು ತಾವು ನೋಡಿಕೊಳ್ಳಲು ಯಾವುದೇ ಮಾರ್ಗವಿಲ್ಲದ ಮತ್ತು ಕುಟುಂಬ ಅಥವಾ ಆರ್ಥಿಕ ಬೆಂಬಲದ ಕೊರತೆ ಇರುವ ವೃದ್ಧರಿಗೆ ಆಶ್ರಯ ಮತ್ತು ಆರೈಕೆಯನ್ನು ಒದಗಿಸುತ್ತಿದೆ. ಈ ವೃದ್ಧ ನಿವಾಸಿಗಳಲ್ಲಿ ಅನೇಕರಿಗೆ ಜೀವನವು ಒಂದು ಕಾಲದಲ್ಲಿ ಅನಿಶ್ಚಿತತೆ ಮತ್ತು ಒಂಟಿತನದಿಂದ ಕೂಡಿತ್ತು. ಆದರೆ ಇಂದು ಅವರು ತಮ್ಮ ಶಕ್ತಿ ಮತ್ತು ಜೀವನ ಉತ್ಸಾಹದಿಂದ ಅಸಂಖ್ಯಾತ ಇತರರಿಗೆ ಸ್ಫೂರ್ತಿ ನೀಡುತ್ತಿದ್ದಾರೆ. ಜೀವನ ಪಥದಲ್ಲಿ ಏಕಾಂಗಿಯಾಗಿದ್ದ ಪ್ರಯಾಣವು ಇಂದು ಒಡನಾಟ, ಉದ್ದೇಶ ಮತ್ತು ಹೊಗಳಿಕೆಯಿಂದ ಕೂಡಿದ ಪ್ರಯಾಣವಾಗಿದೆ.